ಕೂಡ ಇದಕ್ಕೆ ಹೋಗ್ಲೇಬೇಕು, 2 ಸಾರಿ ಮಿಸ್ ಆದ್ರೆ ಇನ್ನು ಬೈಕಂತಾರೆ, ನನ್ನ ನಂಬಲ್ಲ, ಇವನು 11ನೇನಾಗ್ಬಿಟ್ಟ ಅಂತ ಅನ್ಕಂತ ಬೈಕಂತಾರೆ ಅಂತ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು. ಎಲ್ರಿಗೂ ಒಳ್ಳೆದಾಗ್ಲಿ. ಬಹುಶಃ ನಿಧಾನಕ್ಕೆ ಎದ್ದೇಳ್ತಾ ಇದ್ದೀರಾ. ಹೆಂಗೆ ಎದ್ದೇಳ್ತೀರ ಒಕ್ಕಲಿಗರು ಅಂತಂದ್ರೆ, ನಾನು ಎಲ್ಲ ಸಮಾಜಗಳನ್ನ ನೋಡಿದ್ದೀನಿ. ಸಣ್ಣ ಪುಟ್ಟ ಸಮಾಜಗಳಲ್ಲೂ ಕೂಡ ಹೊಂದಾಣಿಕೆ ಇದೆ, ಸಮಾಜದಲ್ಲಿ ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಒಗ್ಗಟ್ಟಿದೆ. ನಮ್ಮಲ್ಲಿ ಒಳಪಂಗಡಗಳು ಎಲ್ಲ ಸಮಾಜದಲ್ಲೂ ಇದೆ. ಯಾವ ಸಮಾಜದಲ್ಲಿ ಹೊರಪಂಗಡಗಳು ಹೊರತಾಗಿರ್ತಕ್ಕಂಥ ಸಮಾಜ ಯಾವುದೂ ಇಲ್ಲ. ನಮ್ಮ ಒಕ್ಕಲಿಗರ ಸಮಾಜದಲ್ಲೂ ಕೂಡ ಒಳಪಂಗಡಗಳಿದ್ದಾವೆ. ಅವು ನಮ್ಮ ಆಚರಣೆಗಳಿಗೆ ನಾವು ಇಟ್ಕೊಬೇಕಾಗುತ್ತೆ. ನಾವು ಒಕ್ಕಲಿಗರು ಅಂತ ಒಂದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಇಟ್ಕೊಂಡು ಹೋರಾಟ ಮಾಡಲಿಲ್ಲ ಆದರೆ ಬಹುಶಃ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದನ್ನ ನಾವು ಇನ್ನೂ ಇದೇ ಸ್ಥಿತಿಲಿರೋದೇ ಒಂದು ದೊಡ್ಡ ಉದಾಹರಣೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬರ್ತೀನಿ. ನಾನು 2000 ಇಸ್ವಿಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ. ಮಲ್ಲಿಕಾರ್ಜುನಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಒಕ್ಕಲಿಗರು ಮಧುಗಿರಿಯಿಂದ ಒಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು, ನನ್ನ ಜೊತೆಲಿ ಬಂದಿದ್ರು. ನಾನು ಅವ್ರದ್ದು ಮಾತಾಡ್ತಾ ಹೇಳಿದೆ, ಅಣ್ಣ ಹೊಸಣ್ಣ ಈ ಸರಿ ಎಷ್ಟು ಕೆಟ್ಟ ಅನುಭವ ಆಗ್ಬಿಡ್ತು ನನಗೆ ಅಂದರೆ, ಚುನಾವಣೆಗೆ ಹೋದಾಗ ನಾನು ಲಿಂಗಾಯತರ ಮನೆಗೆ ಓಟ್ ಕೇಳಕ್ ಹೋದೆ. ಅವ್ರ ಅಂತಂದಿರಿ ಇಬ್ರು 7 ಎಕರೆ ಜಮೀನಿಗೆ ಕಿತ್ತಾಡ್ಕೊಂಡು ಹೈಕೋರ್ಟ್ ತಕ ಹೋಗಿದ್ರು. ನಾನು ಫಸ್ಟ್ ಅಣ್ಣನ ಮನೆಗೆ ಹೋದೆ. ಅಣ್ಣ ಓಟ್ ಹಿಂಗೆ ಎಲೆಕ್ಷನ್ ನಿಂತಿದ್ದೀನಿ, ಓಟ್ ಹಾಕ್ಬೇಕು ಅಂತಂದ್ರು. ಅಣ್ಣ ಮಲ್ಲಿಕಣ್ಣ ನಿನಗೆ ಹಾಕ್ತಲ್ಲ, ಇನ್ನು ಯಾರಿಗೆ ಹಾಕೋಣ, ಹಾಕ್ತೀನಿ ಹೋಗು ಅಂತಂದ್ರು. ಅದು ಮುಗಿಸ್ಕೊಂಡು ತಮ್ಮನ ಮನೆಗೆ ಬಂದೆ. ಪಕ್ಕದಾಗೆ ಒಂದೇ ಕಾಂಪೌಂಡಲ್ಲಿ ಇದ್ರು. ತಮ್ಮ ಬಂದು ಕೇಳ್ದ, ನಮ್ಮ ಅಣ್ಣನ ಮನೆಗೆ ಹೋಗಿದ್ರೆ ಏನು ಹೇಳಿರು? ನಿಮ್ಮ ಅಣ್ಣ ಒಪ್ಕೊಂಡವ್ರು. ಹಂಗಾರೆ ನಮ್ಮ ಅಣ್ಣ ಒಪ್ಕೊಂಡಾಗ ನನ್ನ ಯಾಕೆ ಕೇಳ್ತೀವಿ, ಹೋಗೋಣ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿವ್ರೆ. ಇನ್ನೊಬ್ಬ ಅದೇ ಥರ ನಮ್ಮ ಅಣ್ಣ ನಮ್ಮ ಕಮ್ಯುನಿಟಿ ಮನೆಗೆ ಹೋಗಿವ್ರಿ. ಫಸ್ಟ್ ಅಣ್ಣನ ಮನೆಗೆ ಹೋಗಿವ್ರೆ. ಅಣ್ಣ ತಮ್ಮರಿಬ್ರು ಚೆನ್ನಾಗವ್ರೆ, ಏನು ಕಿತ್ತಾಟ ಇಲ್ಲ, ಮೇಲ್ನೋಟಕ್ಕೆ ಭಾರಿ ಚೆನ್ನಾಗವ್ರೆ. ಅಣ್ಣನ ಮನೆಗೆ ಹೋಗವ್ರೆ. ಅಣ್ಣನ ಕೇಳವ್ರೆ, ಹಾಕ್ತೀನಿ ಹೋಗೋಣ ಅಂದವ್ರೆ. ತಿರ್ಗಾ ಅಣ್ಣನ ಹಾಕ್ತೀನಿ ಅಂದಾಗ ತಿರ್ಗಾ ತಮ್ಮನ ಮನೆಗೆ ಹೋಗಿವ್ರಿ. ತಮ್ಮನ ಮನೆಗೆ ಹೋಗಿ ಕೇಳೋರು ಓಟ. ನಮ್ಮ ಅಣ್ಣ ಏನು ಹೇಳ್ದ, ನಿಮ್ಮ ಅಣ್ಣ ಹಾಕ್ತೀನಿ ಅಂತ ಒಪ್ಕೊಂಡವ್ರು. ಆ ಮಿಂಡ್ರು ಬಿಟ್ಟಿನ ತವಲೆ ಹಾಕ್ಸ್ಕೊ ಹೋಗು. ನಮ್ಮ ಒಗ್ಗಟ್ಟು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅಂತಂದಿರೇ ನಾವು ಅವ್ನು ಕಂಡ್ರು ನಮ್ಗಾಗಲ್ಲ, ಕಂಡ್ರು ಅವನಿಗಾಗಲ್ಲ ಅನ್ನೋ ಮನೋಭಾವ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಈ ಸಮಾಜದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಮಗೆ ನಾವು ಕ್ವಶನ್ ಮಾಡ್ಕೋಬೇಕಾಗುತ್ತೆ. ನಾವು ತಪ್ಪಿ ಯಾರು ಅರ್ಜಿ ಹಾಕೊಂಡು ಈ ಸಮಾಜಗಳಲ್ಲಿ ಹುಟ್ಟಲ್ಲ, ಹುಟ್ಟಿದೀವಿ. ಆದ್ರೆ ಈ ಸಮಾಜಕ್ಕೆ ಏನಾದ್ರು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಅಟ್ಲೀಸ್ಟ್ ನನ್ನ ಕೈಲಿ ಮಾಡೋಕ್ಕಾಗ್ಲಿಲ್ಲ, ಯಾವನೋ ಒಬ್ಬ ಮಾಡ್ತಾ ಇರ್ತಾರೆ, ಅವನಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ನಾವೇನ್ ಮಾಡ್ತೀವಿ, ಪೆಟ್ಟಿಗೆ ಹಿಡಿತ ನಿಂತ್ಕೊಂತೀವಿ, ಅರ್ಧ ಟೀ ಕುಡಿತೀವಿ. ಈ ನನ್ನ ಮಗ ಬಾರಿ ಓಡಾಡ್ತಾ ಅವ್ನ ಕಡೆ, ಒಕ್ಲಿಗ ಅನ್ಕೊಂಡು ನನ್ನ ಮಗನ್ ಏನಾರು ಮಾಡ್ಬೇಕಣೆ ಅಂತ ಪ್ಲಾನ್ ಆಗ್ತಾ ಇರ್ತೀವಿ. ಅವನ್ನ ಕಾಲೇಜಕ್ಕೆ ಇದು ನಾವು ಮಾಡ್ತಕ್ಕಂಥ, ಇದನ್ನ ಬಿಡ್ಬೇಕು. ನೀವು ಬದುಕಿ ನಾವು ಬದುಕೋಣ ಅಂತಕ್ಕಂಥದ್ನ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಬದುಕನ್ನ ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನ ಮಾಡಿ ಮಾತ್ರ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಒಕ್ಕಲಿಗ ಸೇರ್ ಬಗ್ಗೆ ಮಾತಾಡಿದ್ರು. ನಾನು ಅಧ್ಯಕ್ಷ ಆದ್ರೆ ಅದನ್ನ ಹೋದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಐತೆ ಅದ್ರೊಳಗೆ. ನಾನು ಒಕ್ಕಲಿಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುವಷ್ಟು ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ, ನಮ್ಮ ವೀರನಗೌಡರು ಗೊತ್ತಾ ನಿಮ್ಗೆ? ಗೊತ್ತಿರಲ್ಲ ಅಂತ ಕಾಣಿಸುತ್ತೆ. ಮಾಜಿ MLA ಅವರು, ನಮ್ಮ ತಾಲೂಕಲ್ಲಿ ಮಾಜಿ MLA. ನಾವೆಲ್ಲ ಅಲ್ಲಿ ಹೋರಾಟ ಮಾಡಿ ಅವ್ರನ್ನ ಗೆಲ್ಸಿದ್ದಂಥದ್ದು. ಯಾರು ಅದರ್ಸ್ ಗೆಲ್ಲಕ್ಕೆ ಆಗಲ್ಲ ಅಂದಾಗ ನಾವು ಅಲ್ಲಿ ಅವ್ರನ್ನ ಏನಾರ ಮಾಡಿ ಗೆಲ್ಲಿಸ್ಬೇಕು ಅಂತ ನಾನು ಈ ರಾಜಕಾರಣಿಗಳು ಕಂಡ್ರೆ ಹುಟ್ಟು ಲೋಫರ್ ನನ್ನ ಮಕ್ಕಳು ಅಂತ ಬೈಕಲ್ಲಿ ಕೂತ್ಕೊತಿದ್ದೆ. ನಾನೇ ವಿಧಿ ಇದ್ದರೆ ನಮ್ಮ ಅಪ್ಪಂಗೆ ಸೀಟ್ ಕೊಡ್ಲಿಲ್ಲ ಅಂತ ಏನಾರ ಮಾಡಿ ಸರ್ ಗೆಲ್ಲಿಸ್ಲೇಬೇಕು ಅಂತ ವೀರನಗೌಡರು ನಿಲ್ಸ್ಕೊಂಡು ಗೆಲ್ಲಿಸ್ತು. ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಗೆಲ್ಲಿಸ್ತು. ಅಂತರ್ ಮಗ ಅಲ್ಲಿ 6 ಅಂಗಡಿ ತಾಂಡವ್ರಿ. 24,000 ರೂಪಾಯಿ, 24 ಲಕ್ಷ ಇದುವರೆಗೂ ಅದಕ್ಕೆ ಅವನು ಬಾಡಿಗೆ ಕಟ್ಟಬೇಕು. 1 ರೂಪಾಯಿ ಬಾಡಿಗೆ ಕಟ್ಟಿಲ್ಲ. ಇದೇ ತರ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ಗಳೆಲ್ಲರೂ ಅದೇ ಆಗಿದ್ದಾರೆ. ನಾನು ಹೋದ್ಮೇಲೆ ಗಲಾಟೆ ಮಾಡಿ ಇದುವರೆಗೂ ಅಲ್ಲಿ ಬತ್ತಿದ್ದು ಬಾಡಿಗೆ ಎಷ್ಟು ಅಂದ್ರೆ, ಹನುಮಂತ ಹೆಪ್ಪರೆ 1,29,000 ಬಾಡಿಗೆ ಬತ್ತಿದ್ದು. ಮೊನ್ನೆ ನಾನು ಎಲ್ಲ ಕೂತ್ಕೊಂಡು ಕರೆದು ಏನೇನೋ ಮಾಡಿ ಒಂದು ಆಸ್ತಿ ಐತಿ, ಅದನ್ನು ಹೇಳ್ತೀನಿ ಮುಂದೆ. ಎಲ್ಲಾರು ಕರೆದು ಮಾತನಾಡಿ ಸೆಟ್ರೇಟ್ ಮಾಡಲೇಬೇಕು ಅಂತ ಎಲ್ರಿಗೂ ಕೂಡ ನಾನು ರೇಟ್ ಫಿಕ್ಸ್ ಮಾಡಿದೆ. ಆ ರೇಟ್ ಫಿಕ್ಸ್ ಮಾಡಿದಕ್ಕೆ ಈಗ ಬರ್ತಾ ಇರೋ ಬಾಡಿಗೆ 8,80,000 ಬಾಡಿಗೆ ಬರುತ್ತೆ. ನಾನು ಕಡಿಮೆ ಮಾಡಿರೋದು, ಅದು MG ರೋಡ್ಗೆ ಅಲ್ಲ, ಅದು MG ರೋಡ್ಗೆ ಇನ್ನೂ ಜಾಸ್ತಿ ಬರುತ್ತೆ. ಸುಮಾರು ಅಲ್ಲಿರ್ತಕ್ಕಂಥ ಎರಡು ಬಿಲ್ಡಿಂಗ್ ಅಲ್ಲೇ ಒಂದು 20 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಅಂತಂದ್ರೆ ನೀವು ಉರ್ದುಂಬಿಸಿ ನನ್ನ ಕೈಯಲ್ಲಿ ಕಾಸು ಖರ್ಚು ಮಾಡಕ್ ಆಗಲ್ಲ. ಬಾಯ್ಲ ಎರಡು ಒಳ್ಳೆ ಮಾತಾಡಕ್ ಏನಾಗೈತೆ? ದೇವ್ರು ಬಾಯಿ ಕೊಟ್ಟಿರೋದು ಯಾಕೆ? ನೀವು ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊಬಹುದು. ಯಾರೋ ಮಾಡ್ತಾರೆ ಹೇಳಿದ್ರೆ ಈ ನನ್ನ ಮಗೇನು ಮಾಡ್ತಾನೆ ಬಾರೋ ಅಂತಾನು ಹೇಳ್ಬೋದು. ಹುಡುಗ ಒಳ್ಳೆ ಕೆಲಸ ಮಾಡ್ತಾನೆ ಕಣೋ ಪರವಾಗಿಲ್ಲ ಅಂತಾನು ಹೇಳ್ಬೋದು. ಅದು 10 ಜನಕ್ಕೆ ಹಬ್ಬುತ್ತೆ. 10 ಜನ ಅವ್ರ ಪರವಾಗಿ ಒಳ್ಳೆ ಮಾತಾಡ್ತಾರೆ. ಅವಾಗ ತಾನಾಗಿ ಅದು ಅವರು ಒಳ್ಳೆ ಸದೃಢವಾಗಿರ್ತಕ್ಕಂಥ ಸಮಾಜ ಕಟ್ಟಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಪಡಿ, ಎಲ್ರಿಗೂ ಒಳ್ಳೆದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.